ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಭೂಮಿ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವಿವತ್ತು ಬಂದಿರತಕ್ಕಂಥದ್ದು ಬೆಳಗಾವಿ ಡಿಸ್ಟ್ರಿಕ್ಟ್ ರಾಮದುರ್ಗ ತಾಲೂಕಿನ ತೊರಗಲ್ ಅಂತಕ್ಕಂಥ ಒಂದು ಊರಿಗೆ. ಈ ಊರು ತನ್ನದೇ ಆದಂಥ ಸಾಕಷ್ಟು ಇತಿಹಾಸವನ್ನು ಹೊಂದಿದೆ. ಈ ಊರಲ್ಲಿ 7 ಸುತ್ತಿನ ಕೋಟೆ ಇದೆ. ಅದರಲ್ಲಿ ಒಂದು 2 ಹಾಳಾಗಿದೆ, ಒಂದು 4ರಿಂದ 5 ನಮಗೆ ಇವಾಗ ನೋಡೋದಕ್ಕೆ ಸಿಗತ್ತೆ. ಈ ಕೋಟೆ ಒಳಗಡೆ ಒಂದು ಅದ್ಭುತವಾದಂಥ ದೇವಸ್ಥಾನ ಇದೆ. ಆ ದೇವಸ್ಥಾನ ಯಾವುದು ಅಂದರೆ ಭೂತನಾಥೇಶ್ವರ ದೇವಸ್ಥಾನ. ಏನಿದು ಭೂತನಾಥೇಶ್ವರ ದೇವಸ್ಥಾನ? ಮತ್ತು ಇಲ್ಲಿ ಹೊರಗಡೆ ಬಂದಿದ ತಕ್ಷಣ ಒಂದು ಬೋರ್ಡ್ನ ಕೂಡ ಹಾಕಿದ್ದಾರೆ. ಅದೇನಪ್ಪ ಅಂದರೆ ಸಾಯಂಕಾಲ 6 ಗಂಟೆಯಿಂದ ಬೆಳಗಿನ 6 ಗಂಟೆವರೆಗೂ ಇಲ್ಲಿ ಯಾರಿಗೂ ಪ್ರವೇಶ ಇಲ್ಲ ಒಳಗಡೆ ಅಂತ. ಈ ಬೋರ್ಡ್ಗೂ ಮತ್ತು ಈ ದೇವಸ್ಥಾನಕ್ಕಿರ್ತಕ್ಕಂಥ ಹೆಸರಿಗೂ ಏನಾದರೂ ಸಂಬಂಧ ಇದೆ ಅಂತ ನೋಡೋದಾದರೆ ಇಲ್ಲಿ ಯಾವ ಥರ ಸಂಬಂಧ ಇದೆ ಅಂದರೆ, ಇಲ್ಲಿ ಒಳಗಡೆ ದೇವಸ್ಥಾನದಲ್ಲಿ ಈಶ್ವರ ಲಿಂಗದ ಕೆಳಗಡೆ ಎಲ್ಲ ಜನ ಹಡ್ಡಿ ಬಿಟ್ಟಿದ್ದಾರೆ. ಎಲ್ಲ ಹಡ್ಡಿ ಬಂಗಾರ ಸಿಗತ್ತೆ, ನಿಧಿ ಸಿಗತ್ತೆ ಅಂತ ಎಲ್ಲ ದೇವಸ್ಥಾನನ ಹಾಳು ಮಾಡಿದ್ದಾರೆ. ಈ ಥರ ನಿಧಿಗಳರ ಹಾವಳಿ ಇರೋದ್ರಿಂದ ಈ ದೇವಸ್ಥಾನದಲ್ಲಿ 6 ಗಂಟೆಯಿಂದ ಬೆಳಗಿನ 6 ಗಂಟೆವರೆಗೂ ಯಾರಿಗೂ ಪ್ರವೇಶ ಇಲ್ಲ ಅಂತ ಬೋರ್ಡ್ನ ಹಾಕಿದ್ದಾರೆ. ಇದು ಇಲ್ಲಿರ್ತಕ್ಕಂಥ ಪೂಜೆ ಆಗ್ತಕ್ಕಂಥ ಈಶ್ವರಲಿಂಗ. ಇಲ್ಲಿ ಎದುರುಗಡೆ ನಂದಿ ವಿಗ್ರಹ ಕೂಡ ಇದೆ. ಈ ದೇವಸ್ಥಾನಕ್ಕೆ ಸ್ವಲ್ಪ ಟೈಲ್ಸ್ ಅದೆಲ್ಲ ಹಾಕಿ ಈಗಿನ ರೀತಿ ಮಾಡಿದ್ದಾರೆ. ಉಳಿದಿರೋ ದೇವಸ್ಥಾನಗಳೆಲ್ಲ ಇನ್ನೂ ಹಳೆ ಕಲ್ಲಿನಲ್ಲೇ ಇದ್ದಾವೆ. ಇಲ್ಲಿ ಒಂದು ಗಣಪತಿ ಇದೆ, ಮತ್ತು ಇಲ್ಲಿ ಹನುಮಂತ ದೇವರು, ನಾಗದೇವತೆ ಎಲ್ಲ ಕೂಡ ಇದ್ದಾವೆ. ಇದು ಪೂಜೆ ಆಗ್ತಕ್ಕಂಥ ದೇವರು. ಇನ್ನು ಉಳಿದಿರ್ತಕ್ಕಂಥ 4 ಈಶ್ವರಲಿಂಗಗಳು ಯಾವುದೇ ರೀತಿ ಪೂಜೆ ಆಗೋದಿಲ್ಲ, ಯಾಕಂದರೆ ಅವನ್ನೆಲ್ಲ ಕೂಡ ಸ್ವಲ್ಪ ಅಲ್ಲಲ್ಲಿ ಹಾಳಾಗಿದ್ದಾವೆ. ಹಾಗಾಗಿ ಅವು ಯಾವುವು ಕೂಡ ಪೂಜೆ ಆಗೋದಿಲ್ಲ. ಇಲ್ಲಿ ಗೋಪುರ ಕೂಡ ಇದೆ. ಇದು ಒಂದು ಅದ್ಭುತವಾದಂಥ ಗೋಪುರ ಅಂತ ಹೇಳ್ಬೋದು. ಇಲ್ಲಿ ಸಾಕಷ್ಟು ದೇವತೆಗಳ ಚಿತ್ರವನ್ನು ಈ ಗೋಪುರದಲ್ಲಿ ಕೆತ್ತನೆ ಮಾಡಿದ್ದಾರೆ. ಈ ದೇವಸ್ಥಾನವನ್ನು ನೋಡಿದರೆ ಪಂಚಲಿಂಗೇಶ್ವರ ದೇವಸ್ಥಾನ ಅಂತ ಕೂಡ ಇದಕ್ಕೆ ಹೇಳಬಹುದು. ಯಾಕೆಂದರೆ ಇಲ್ಲಿ 5 ಈಶ್ವರಲಿಂಗಗಳು ಇದ್ದಾವೆ. 5 ಲಿಂಗಗಳಿದ್ದಾವೆ ಮತ್ತು ಎಲ್ಲ ದೇವಸ್ಥಾನಗಳು ಕೂಡ ನೋಡೋದಕ್ಕೆ ಒಂದೇ ರೀತಿಯಾಗಿ ಇದ್ದಾವೆ. ಒಳಗಡೆ ಈಶ್ವರಲಿಂಗ ಮತ್ತು ಹೊರಗಡೆ ಎಲ್ಲ ಕಂಬಗಳನ್ನೆಲ್ಲ ನೀವು ನೋಡಿದರೆ ಬಹಳ ಅದ್ಭುತವಾಗಿವು ಕಾಣ್ತವೆ. ಈ ಒಂದು ದೇವಸ್ಥಾನದ ಜಾತ್ರೆ ಹಿಂದಿನ ಕಾಲದಲ್ಲಿ 10 ದಿನಗಳವರೆಗೆ ಆಗ್ತಾ ಇತ್ತಂತೆ. ಇವಾಗ ಇದು ಜಾತ್ರೆ ಎಲ್ಲ ಆಗ್ತಾ ಇಲ್ಲ. ಈ ವರ್ಷ ಅಷ್ಟೇ ಈ ಒಂದು ದೇವಸ್ಥಾನದ ಜಾತ್ರೆ ಆಗಿದೆ. ಇಲ್ಲಿರ್ತಕ್ಕಂಥ ಮೊದಲಿನ ರಾಜಮನೆತನದವರು ಈ ಒಂದು ಜಾತ್ರೆಯನ್ನು ಮಾಡಿದ್ದಾರೆ ಮತ್ತು ಪೂಜೆನೆಲ್ಲ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇದೇ ರೀತಿಯಾಗಿ ಮಾಡಿದರೆ ಇದು ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ಬೆಳೆಯುತ್ತೆ ಅಂತ ಹೇಳಬಹುದು. ಇಲ್ಲಿ ಪ್ರಾಚ್ಯ ಇಲಾಖೆಯವರು ಕೂಡ ಇದರ ಬಗ್ಗೆ ಒಂದು ಗಮನವನ್ನು ಹರಿಸಿ ಇದನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಂಡ್ರೆ ಇನ್ನೂ ಸಾಕಷ್ಟು ಪ್ರವಾಸಿಗರು ಇಲ್ಲಿ ಬಂದು ಹೋಗ್ಬೋದು. ಅಷ್ಟೊಂದು ಅದ್ಭುತವಾದಂಥ ದೇವಸ್ಥಾನ ಇದು. ಐಹೊಳೆ ಪಟ್ಟದಕಲ್ಲಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳ ರೀತಿಯಲ್ಲೇ ಇದೆ. ಈ ದೇವಸ್ಥಾನಕ್ಕೆ ಜನಗಳು ಬರ್ತಕ್ಕಂಥದ್ದು ತುಂಬ ಕಡಿಮೆ. ಬಹಳ ಶಾಂತವಾದಂಥ ವಾತಾವರಣ ಈ ದೇವಸ್ಥಾನದಲ್ಲಿ ನಾವು ನೋಡಿದ್ವಿ. ಸಾಕಷ್ಟು ದೇವಸ್ಥಾನಗಳನ್ನ ನೋಡಿದ್ವಿ, ಆದರೆ ಇಷ್ಟೊಂದು ಶಾಂತವಾದಂಥ ದೇವಸ್ಥಾನನ ನಾನು ನೋಡಿರೋದು ಇದೇ ಫಸ್ಟ್ ಟೈಮ್ ಅಂತ ಹೇಳಬಹುದು. ಹೊರಗಡೆನೂ ಕೂಡ ಬಹಳ ನೀಟಾಗಿ ಇತ್ತು. ಕಸ ಕಡ್ಡಿ ಎಲ್ಲ ಇರಲಿಲ್ಲ. ಬಹಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆದರೆ ದೇವಸ್ಥಾನವನ್ನು ಇನ್ನೂ ಸ್ವಲ್ಪ ನವೀಕರಣ ಮಾಡಬಹುದು ಅಂತ ಅನ್ನಿಸ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ದೇವಸ್ಥಾನ ಯಾವ ರೀತಿ ಇದೆ ಅಂತ. ನಮಗಂತೂ ಬಹಳನ ಇಷ್ಟ ಆಯಿತು. ನೀವು ಕೂಡ ಸಮಯ ಸಿಕ್ಕರೆ ಈ ದೇವಸ್ಥಾನಕ್ಕೆ ಒಂದು ಸಾರಿ ಭೇಟಿ ಕೊಟ್ಟು ನೋಡಿ ಫ್ರೆಂಡ್ಸ್. ನಮಸ್ಕಾರ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.